ವೆರಿ ಫಸ್ಟ್ ನನ್ನ ಟಾಕ್ ಯಾವುದು ಕೂಡ ಎಲ್ಲೋ ಕೇಳ್ಕೊಬಂದು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸೈಕಾಲಜಿ ಬೇಸಲ್ಲೇ ಮಾತಾಡೋದು. ನಿಮ್ಗೆ ವಿದ್ಯಾರ್ಥಿಗಳಿಗೆ ಒಂದು 3 ಡೌಟ್ ಇರುತ್ತೆ. ಸಮಾಜದಲ್ಲಿ ಅಸಮಾನತೆ ಇದೆ, ನಮ್ಮೊಳಗೂ ಕೂಡ ಅಸಮಾನತೆ ಇದೆ. ಕೆಲವೊಬ್ರು ಕಡಿಮೆ ಓದ್ಬಿಟ್ರೆ ಗೆದ್ಬಿಡ್ತಾರೆ, ಕೆಲವೊಬ್ರು ಜಾಸ್ತಿ ಓದಿದ್ರೆ ಗೆಲ್ತಾರೆ, ಕೆಲವೊಬ್ರು ಕ್ವಿಕ್ ಆಗಿ ಎಲ್ಲ ಅರ್ಥ ಮಾಡ್ಕೋತಾರೆ, ಕೆಲವೊಬ್ರಿಗೆ ಆಗಲ್ಲ. ಇದನ್ನ ನಾವು 3 ಇಂಡೆಕ್ಸ್ ಅಲ್ಲಿ ಅರ್ಥ ಮಾಡ್ಕೋತೀವಿ. ವೆರಿ ಫಸ್ಟ್ ಇಂಡೆಕ್ಸ್ ಮೆಮೊರಿ ಅಂತ. ನೆನಪಿನ ಶಕ್ತಿ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಕ್ವಿಕ್ ಆಗಿ ಸಕ್ಸಸ್ ಬರುತ್ತೆ. ಮೆಮೊರಿ ಪವರ್ ಅಂತ ಹೇಳ್ತೀವಿ ಅದನ್ನ. ಮೆಮೊರಿ ಪವರ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಲ್ಲ, ಕೆಲವೊಬ್ರು ಮೆಮೊರಿ ಪವರ್ ಜಾಸ್ತಿ, ಕೆಲವೊಬ್ರು ಮೆಮೊರಿ ಪವರ್ ಕಡಿಮೆನಾ ಅಂತ ಅಂದ್ರೆ ನೋ. ನನ್ನ ಪ್ರಕಾರ ನೀವೊಂದು SSLC ಎಕ್ಸಾಮ್ ಪಾಸ್ ಮಾಡಿದೀರಾ ಅಂತ ಅಂದ್ರೆ ಸ್ವಂತದಿಂದ, ಮತ್ತೆ ಕೋವಿಡ್ ಪಾಸ್ ಅಲ್ಲ, ಸ್ವಂತ ಪಾಸ್ ಇಂದ ಪಾಸ್ ಮಾಡಿದೀರಾ ಅಂತ ಅಂದ್ರೆ ನಿಮ್ ಮೆಮೊರಿ ಪವರ್ ಇಸ್ ಗುಡ್ ಅಂತ. ನಿಮ್ಗೆ ಅನ್ಕೊಂಡಿರ್ತೀರಾ ನನ್ನ ಮೆಮೊರಿ ಪವರ್ ಕಡಿಮೆ ಅಂತ, ಅದನ್ನ ಸರಿಯಾಗಿ ಬಳಸ್ತಾ ಇರಲ್ಲ ಅಷ್ಟೇ. ಮೆಮೊರಿನ ಹೇಗೆ ಇಲ್ಲಿ ಸ್ಟೋರ್ ಮಾಡಬೇಕು, ಹೇಗೆ ಅದನ್ನು ಹೊರಗೆ ತೆಗಿಬೇಕು, ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಾಗ ಮಾತ್ರ ನಾವು ಎಕ್ಸಾಮ್ ಅಲ್ಲಿ ಸೋಲ್ತಾ ಇರ್ತೀವಿ. ನನ್ನ ಮೋಟಿವೇಶನ್ ಸೆಷನ್ಸ್ ಗಳು ನೋಡಿದಿರ್ವಿ, 2 ಗಂಟೆ ಬೇರೆ ಬೇರೆ ಕಡೆ ಬಂದ ಮಾತಾಡ್ತಾ ಇರ್ತೀನಿ, ಸುಮ್ನೆ ಒಂದು ಟೆಸ್ಟ್ ತಗೋತಾ ಇರ್ತೀನಿ. ನಿಮ್ಗೆ ಈಗಲೂ ಒಂದು ಟೆಸ್ಟ್ ಮಾಡ್ತೀನಿ. ಏನಾದ್ರೂ ಇತಿಹಾಸದ ಪ್ರಶ್ನೆ ಕೇಳೋಣ ಅಂತ ಅಂದ್ರೆ, ಸರ್ ಇತಿಹಾಸದ ಪ್ರಶ್ನೆ ಕೇಳ್ತೀರಾ, ಬಾಬರ್ ಕೇಳ್ತಿರೋ, ಅಕ್ಬರ್ ಕೇಳ್ತಿರೋ, ಯಾವ್ದು ಕೇಳ್ತೀರಾ ಗೊತ್ತಿಲ್ಲ, ಪೊಲಿಟಿ ಕೇಳೋಣ ಗೊತ್ತಿಲ್ಲ, ಸೈನ್ಸ್ ಕೇಳೋಣ ಗೊತ್ತಿಲ್ಲ, ಡೌಟ್ ಪಡ್ತಾ ಇರ್ತೀರಾ. ಆದ್ರೆ ಕೆಲವೊಂದು ಸೀನ್ ಗಳನ್ನು ಕ್ರಿಯೇಟ್ ಮಾಡಿದ್ರೆ ಸಾಕು, ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಉತ್ತರ ಬರ್ತಾ ಇರತ್ತೆ ನಿಮ್ಮಲ್ಲಿ. ಫಾಸ್ಟ್ ಆಗಿ ಒಂದು ತಗೊಳ್ಳೋದಾದ್ರೆ, ನಾನು ಒಬ್ಬ ಹೀರೋ ಕೈಯಲ್ಲಿ ಮೊಲ ಹಿಡ್ಕೊಂಡು ಅಳ್ತಾ ಇದ್ದಾನೆ, ಲವ್ ಡಿಸಪಾಯಿಂಟ್ ಆಯ್ತು ಅಂತ. ಏನ್ ನೆನಪಾಯ್ತು ನಿಮ್ಗೆಲ್ಲ? ಗಣೇಶ್ ನೆನಪಾಯ್ತು. ಮೊಲದ ಹೆಸರು ದೇವದಾಸ್, ಪಿಕ್ಚರ್ ಹೆಸರು ಮುಂಗಾರು ಮಳೆ. ಇನ್ನೊಂದು ಯಾವ್ದೋ ಫಿಲ್ಮ್ ಅಲ್ಲಿ ಒಬ್ಳು ಹೀರೋಯಿನ್ ಶೆಕೆ ಆಗ್ತಾ ಇದೆ, ನನಗೆ ನನ್ನ ಶೆಕೆಗೆ ನೀನ್ ಹಿಂಗ್ ಗಾಳಿ ಬಿಸಿದ್ರೆ ಸಾಕಾಗಲ್ಲ, ಹೆಲಿಕಾಪ್ಟರ್ ತರಬೇಕು ಅಂತಾಳೆ. ಯಾವ್ದಾದ್ರು KGF. ಹೀರೋ ಯಾರು? ಓಕೆ, ಹೀರೋಯಿನ್ ಬೇಡ ಬಿಡ್ರಿ, ಬಿಟ್ರೆ ಎಲ್ಲ ಕಥೆನ ಹೇಳ್ಬಿಡ್ತೀರ ನೀವು. ಅಂದ್ರೆ ಮೆಮೊರಿ ಇಲ್ಲ ಅನ್ನೋದಕ್ಕೆ ನೀವೇ ಉತ್ತರ ಕೊಡ್ತಾ ಇದ್ದೀರಾ. ಏನ್ ಪ್ರಶ್ನೆ ಕೇಳಿದ್ರು, ಯಾವ್ದೇ ಸೀನ್ ಕ್ರಿಯೇಟ್ ಮಾಡಿದ್ರು ನಾನು ಎಕ್ಸಾಕ್ಟ್ ಆನ್ಸರ್ ಬರ್ತಾ ಇದೆ. ಬಟ್ ಎಕ್ಸಾಮ್ ನ ವಿಚಾರಕ್ಕೆ ಬಂದಾಗ ನಮ್ಮ ಮೆಮೊರಿ ಪವರ್ ಕಡಿಮೆ ಅಂತಿದ್ದೀರಾ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಯಾವುದನ್ನ ನೀವು ಪಂಚೇಂದ್ರಿಯಗಳು 5 ಇಂದ್ರಿಯಗಳನ್ನ ಬಳಸಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ ರಿಸೀವ್ ಮಾಡ್ಕೊಂಡಿರ್ತೀರೋ, ಅದು ಒಂದ್ಸರಿ ಹೋಗಿ ಕುತ್ಕೊಂಡ್ಬಿಟ್ರೆ ಮುಗೀತು, ಹೊರಗೆ ಬರಲ್ಲ. ದಿಸ್ ಈಸ್ ನಯನ ಸ್ಪಂದನ ಅಂತ ಯೋಗ ಹೇಳುತ್ತೆ. ಹಿಂಡ್ ಬ್ರೈನ್ ಅಥವಾ ರೈಟ್ ಬ್ರೈನ್ ಥಿಯರಿ ಅಂತ ಸೈಕಾಲಜಿ ಹೇಳುತ್ತೆ. ರೈಟ್ ಬ್ರೈನ್ ಅಂತಂದ್ರೆ ಬಲಭಾಗದ ಮೆದುಳಿನ ಕೆಳಭಾಗದಲ್ಲಿ ಹೋಗಿ ಅದು ಕುತ್ಕೊಂಡ್ಬಿಡ್ತು ಅಂದ್ರೆ ವಿಚಾರಗಳು, ಅದು ಲೈಫ್ ಟೈಮ್ ಡಿಲೀಟ್ ಆಗಲ್ಲ. ದಟ್ಸ್ ವೈ ನೀವು ಮುಂಗಾರು ಮಳೆ ಸೀನ್ ಹೇಳ್ತಾ ಇದ್ದೀರಾ, ಇನ್ಯಾವುದೋ ಫಿಲಮ್ ಸೀನ್ ಹೇಳ್ತೀರಾ ಅಂದ್ರೆ ಅದು ರೈಟ್ ಬ್ರೈನ್ ಹೋಗಿ ಕುತ್ಕೊಂಡಿದೆ. ಬಟ್ ಪಾಠಗಳನ್ನೇ ಕೇಳ್ತಾ ಹೋದಾಗ ಅದು ಲೆಫ್ಟ್ ಬ್ರೈನ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಇದು ಅಳಿಸ್ ಹೋಗ್ತಾ ಇದೆ. ಯಾಕೆಂದ್ರೆ ಜಸ್ಟ್ ವಿಚಾರ ತಗೊಂತಾ ಇದ್ದೀರಾ. ಬಾಬರ್ ಬಂದ, ಇಬ್ರಾಹಿಂ ಲೂದಿ ಜೊತೆ ಯುದ್ಧ ಮಾಡ್ದ, ಫಸ್ಟ್ ಪಾಣಿಪಟ್ ಕದ್ನ ಇದು ತಗೊಂಡ್ಬಿಟ್ಬಿಟ್ರಿ. ನೀವು ಹಂಗ್ ಮಾಡಬಾರ್ದು. ಬಾಬರ್ನ ಒಂದು ಆಕೃತಿ ಬರ್ಬೇಕು, ಇಬ್ರಾಹಿಂ ಲೂದಿ ಆಕೃತಿ ಬರ್ಬೇಕು, ದೊಡ್ಡದಾಗಿ. ನೀವೇನ್ KGF ಅಂತ ಪೋಸ್ಟರ್ ನೋಡ್ತಿರಲ್ಲ, ಆ ತರ ಒಂದು ದೊಡ್ಡ ಪೋಸ್ಟರ್ ಬರ್ಬೇಕು. ದಟ್ ಇಸ್ ಪಾಣಿಪಟ್ ಅಂತ ಬರ್ತಿರ್ಬೇಕು. ನೀವೇನ್ KGF ಚಾಪ್ಟರ್ 1 ಅಂತೀರೋ, ಅಲ್ಲಿ ಪಾಣಿಪತ್ ಚಾಪ್ಟರ್ 1 ಅಂತ ಕಾಣ್ಬೇಕು ನಿಮಗೆ. ಅವಾಗ ಡ್ಯಾಂಗ್ ಅಂತ ಯುದ್ಧ ಸ್ಟಾರ್ಟ್ ಆಗ್ಬೇಕು. ಇಬ್ರಾಹಿಂ ಲೂದಿ ವರ್ಸಸ್ ಬಾಬರ್ ಶುರು ಆಯ್ತು. ಅಲ್ಲಿ ಮಧ್ಯದಲ್ಲಿ ರಿಲೀಸ್ ನಂಬರ್ ಬರ್ತಿರ್ಬೇಕು 1526. ಓದ್ತಾ 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 ನಿಮಗೆ ಕಣ್ಣು ನೀರ್ ಬರ್ಬೇಕು. ಈ ಫಿಲಮ್ಗಳಿಗೆ ಹೋಗಿರ್ತೀವಿ ನಾವು. ಆ ಶಿವರಾಜ್ ಕುಮಾರ್ ಅವರೆಲ್ಲ ತವರಿಗೆ ಬಾತಂಗಿ ಅದು ಇದೆಲ್ಲ ಮಾಡಿದ್ರು. ಆ ಥಿಯೇಟರ್ಗಳಲ್ಲಿ ನೋಡ್ಬೇಕು, ಸ್ವಲ್ಪ ಹೊತ್ತು ಆಗ್ತಿದಂಗೆ ಅಂತ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಸೆರಗ್ ತಗೊಂಡು ಹಿಂಗಂತ ಇರ್ತಾರೆ. ಅಂದ್ರೆ ಒಂದ್ ಫಿಲ್ಮ್ ಅಲ್ಲಿ ಅಷ್ಟು ಇನ್ವಾಲ್ವ್ ಆಗಿ ಕುತ್ಕೊಂಡಿದ್ದಾಗ ಅದ್ ಯಾಕೆ ಮರೆಯಲ್ಲ. ದಟ್ಸ್ ವೈ ಸೇಮ್ ಸ್ಟಡಿನಲ್ಲೂ ಅಷ್ಟೇ, ಕುತ್ಕೊಂಡಾಗ ಫೋಕಸ್ ಆ ವಿಚಾರದಲ್ಲಿ ಮುಳುಗಬೇಕು. ನೀವು ಮುಳುಗಿದ್ರೆ ದಟ್ ಈಸ್ ಕಾಲ್ಡ್ ನಯನ ಸ್ಪಂದನ. ರೈಟ್ ಬ್ರೈನ್ ಹೋಗುತ್ತೆ, ಆಟೋಮೆಟಿಕ್ಲಿ ನಿಮಗೆ ಮೆಮೊರಿ ಬರುತ್ತೆ. ಉದಾಹರಣೆಗೆ ಈಗ ಯೂಟ್ಯೂಬ್ ಅಲ್ಲಿ ನಾನು ಏನ್ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 10-12 ಸಬ್ಜೆಕ್ಟ್ ಇದೆ, ಎಲ್ಲಾ ಸಬ್ಜೆಕ್ಟ್ ವಿಡಿಯೋನು ಇದೆ. ನಮ್ಮ ಪ್ಲೇ ಲಿಸ್ಟ್ ಹೋಗಿ ನೀವು ಹಿಸ್ಟ್ರಿ, ಎಕಾನಮಿ, ಬಯಾಲಜಿ, ಕೆಮಿಸ್ಟ್ರಿ ಎನಿ ತೆಗಿರಿ, ಯಾವುದೇ ವಿಚಾರದ ಪ್ಲೇ ಲಿಸ್ಟ್ ಅಲ್ಲಿ ಫಸ್ಟ್ 5-10 ವಿಡಿಯೋ ನಂದೇ ಇರುತ್ತೆ. ಅಂದ್ರೆ ಮಂಜುನಾಥ್ ಅಷ್ಟೇನ್ ಮಾಸ್ಟರ್ ಬ್ರೈನ್ ಏನಿಲ್ಲ, ನಿಮ್ಮ ತರದೇ ಬ್ರೈನ್. ಮತ್ ಹಿಂಗೆ ಒಂದು ಸಬ್ಜೆಕ್ಟ್ ನ ಅರಗಿಸ್ಕೊಂಡು ಟೀಚ್ ಮಾಡೋಷ್ಟು ಸಾಧ್ಯ ಆಯ್ತು ಅಂತ ಅಂದ್ರೆ, ನೀವು ಪಿಕ್ಚರ್ ನ ಹೆಂಗ್ ಪಿಕ್ಚರ್ ತರ ನೋಡ್ತಿರೋ, ನಾವು ಪಾಠಗಳನ್ನು ಫಿಲಂ ತರ ನೋಡ್ತೀವಿ. ಅದು ಒಂದ್ಸರಿ ರಿಸೀವ್ ಆದ್ರೆ, ಈ KGF ಫಿಲಂ ಸ್ಟೋರಿ ನೀವು ಹೇಳ್ತಾ ಹೋಗ್ತೀರಾ. ಆಸ್ ಇಟ್ ಈಸ್ ನಾವು
ಯಾವುದೇ ಸಿದ್ಧಾಂತಗಳು ಗ್ರಾವಿಟೇಷನಲ್ ಥಿಯರಿ ಹೇಳ್ಬೇಕಾ, ನ್ಯೂಟನ್ಸ್ ಲಾ ಹೇಳ್ಬೇಕಾ ಹೇಳ್ತಾ ಹೋಗ್ತೀವಿ. ಫಿಲಮ್ ಸ್ಟೋರಿ ಎಷ್ಟು ಈಸಿ ನೆನ್ಪಿಡ್ಬೋದು, ಸಬ್ಜೆಕ್ಟ್ ಇನ್ನು ಅಷ್ಟು ಈಸಿಯಾಗಿ ನೆನ್ಪಿಡ್ಬೋದು. ಬಟ್ ನಿಮಗೆ ನಂಬಿಕೆ ಇರಬೇಕು, 5 ಇಂದ್ರಿಯ ಬಳಸಬೇಕು, ಫೋಕಸ್ ಮಾಡಿ ಓದ್ಬೇಕು.